ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ KA37 ಸ್ಟುಡಿಯೋ BK ಬಸು ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಂತೀರಾ, ಏನಿಲ್ಲ ಗುರು, ಯಾರೆಲ್ಲ ಒಂದು ಫೋಟೋ ಎಡಿಟ್ ಮಾಡ್ತೀರಾ, ಎಡಿಟರ್ಸ್ ಇದ್ದೀರಾ ಅವ್ರಿಗೆ ಅಂತೇಳಿ ಯಾವುದೇ ಒಂದು ಈ ಆ್ಯಪ್ನ ಯೂಸ್ ಮಾಡಿಕೊಳ್ಳಾರ್ದೆ ಒಂದು ಫೋಟೋದ ಒಂದು ಬ್ಯಾಕ್ಗ್ರೌಂಡ್ನ ಯಾವ ರೀತಿಯಾಗಿ ಒಂದು ರಿಮೂವ್ ಮಾಡೋದು ಅಂತೇಳ್ಬಿಟ್ಟು ಇವತ್ತಿನ ಒಂದು ಟಾಪಿಕಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ಅಪ್ಲೋಡ್ ಮಾಡುವಂತಹ ಒಂದು ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮುಂಚಿತವಾಗಿ ಶೇರ್ ಆಗ್ತವೆ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ನೀವು ಒಂದು ಫೋಟೋಸ್ನ ಎಡಿಟ್ ಮಾಡಬೇಕಾದ್ರೆ ಒಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಬಂದಿರಲ್ಲ. ಸೊ ಇಂಥ ಟೈಮಲ್ಲಿ ನೀವು ಯಾವುದೋ ಒಂದು ಆ್ಯಪ್ನ ಯೂಸ್ ಮಾಡ್ಕೊಂಬಿಟ್ಟು ಸೊ ನೀವು ಒಂದು ಫೋಟೋನ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ತೀರಾ. ಸೊ ಇಲ್ಲಿ ನಾ ಹೇಳೋದು ಇವತ್ತಿನ ಒಂದು ಟಾಪಿಕಲ್ಲಿ ನೀವು ಯಾವುದೇ ಒಂದು ಆ್ಯಪ್ನ ಯೂಸ್ ಮಾಡಲಾರ್ದಾಗೇ ಒಂದು ಬ್ಯಾಕ್ಗ್ರೌಂಡನ್ನ ಯಾವ ರೀತಿಯಾಗಿ ಸಖತ್ತಾಗಿ ಒಂದು ರಿಮೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಒಂದು ಫೋಟೋ ತೆಗೆದಿರ್ತೀರ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಎಲ್ಲಾದರೂ ಹೋಗ್ಬಿಟ್ಟು ಇಂಥ ಟೈಮಲ್ಲಿ ಬ್ಯಾಕ್ಗ್ರೌಂಡು ಕ್ಲಿಯರ್ ಆಗಿರಲ್ಲ. ಸೊ ನಿಮ್ಗೆ ಇಷ್ಟವಾದಂಥ ಒಂದು ಬ್ಯಾಕ್ಗ್ರೌಂಡ್ನ ಹಿಂದ್ಗಡೆ ಹಾಕ್ಕೊಳ್ಬೇಕಾಗಿರುತ್ತೆ ಅಲ್ವಾ. ಇಂಥ ಟೈಮಲ್ಲಿ ನಿಮ್ಮ ಒಂದು ರಿಯಲ್ ಫೋಟೋ ಏನಿದೆ ಆ ಒಂದು ಫೋಟೋದ ಕಟ್ಔಟ ತಗೊಂಡ್ಬಿಟ್ಟು ನಿಮಗೆ ಯಾವ ಒಂದು ಬ್ಯಾಕ್ಗ್ರೌಂಡ್ಗೆ ಬೇಕೋ ಆ ಬ್ಯಾಕ್ಗ್ರೌಂಡ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ, ಅಂದರೆ ಹಾಕ್ಕೊಳ್ಬೋದಾಗಿದೆ. ಸೊ ಅದಕ್ಕೆ ನೀವು ಒಂದು ನಿಮ್ಮ ಇಮೇಜ್ನ ಬ್ಯಾಕ್ಗ್ರೌಂಡ್ನ ಸರಿಯಾಗಿ ಬಂದಿರಲ್ವಾ, ಅದನ್ನ ಯಾವ ರೀತಿಯಾಗಿ ಒಂದು ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ. ನೀವು ಡೈಲಿ ಯೂಸ್ ಮಾಡ್ತಿರೋಂಥ ಒಂದು ಕ್ರೋಮ್ ಬ್ರೌಸರ್ಗೆ ಬನ್ನಿ. ಸೊ ಮೇಲೆ ಕಾಣುತ್ತಿರುವಂಥ ವೆಬ್ಸೈಟಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಸೊ ಇದಾದ ನಂತರ ಕೆಳಗಡೆ ಕಾಣ್ತಿರುವಂಥ ಒಂದು ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಫೋಟೋ ಪ್ರಾಸೆಸಿಂಗಲ್ಲಿದೆ, ಒಂದು 5 to 6 ಸೆಕೆಂಡ್ ಆಟೋಮೆಟಿಕ್ಕಾಗಿ ಇಲ್ಲಿ ಒಂದು ಬ್ಯಾಕ್ಗ್ರೌಂಡು ರಿಮೂವ್ ಆಗಿರುತ್ತೆ ನಿಮ್ಮ ಒಂದು ಫೋಟೋದು. ಸೊ ಇವಾಗ ನೀವು ನೋಡ್ಬೋದು, ಕಾಣ್ತಾ ಇದೆ ಅಲ್ವಾ. ಸೊ ಇದಾದ ನಂತರ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕಾಣ್ತಿರೋ ಒಂದು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇವಾಗ ಗ್ಯಾಲರಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋನ ಇಲ್ಲಿ ನೋಡ್ಬೋದಾಗಿದೆ. ಎಲ್ಲ ಬ್ಯಾಕ್ಗ್ರೌಂಡ್, ಹಿಂದಿನ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿದೆ ನೋಡಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಂತಹ ಒಂದು ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.